ನನ್ನ ಹೆಸರು ರಾಜ್ಕುಮಾರ್. ನಾನು 2008 ಡಿಸೆಂಬರ್ನಲ್ಲಿ ಧ್ಯಾನ ಮಾರ್ಗದಲ್ಲಿ ಧ್ಯಾನಕ್ಕೆ ಬಂದೆ. ಆ ಧ್ಯಾನದಿಂದ ನನಗೆ ತಲೆನೋವು ಅನ್ನೋದು ಒಂದು ಇದಿತ್ತು. ಪ್ರತಿ ವಾರನೂ ತಲೆನೋವು ಅನ್ನೋದು ತುಂಬಾ ಬರ್ತಾಯಿತ್ತು. ಈ ಧ್ಯಾನ ಮಾಡಿ ಒಂದು 6 ತಿಂಗಳಿಗೇ ಈ ತಲೆನೋವು ಅನ್ನೋದು ತುಂಬಾ ನಿಂತು ಹೋಗ್ಬಿಡ್ತು. 15 ದಿನಕ್ಕೊಂದ್ಸರಿ ತಲೆನೋವು ಬರ್ತಾಯಿತ್ತು. ಅದು ಇವಾಗ ನಿಂತು ಹೋಗ್ಬಿಡ್ತು. ಕಂಟಿನ್ಯೂಸ್ ಆಗಿ ನಾನು ಬೆಳಿಗ್ಗೆ ಮತ್ತು ಸಾಯಂಕಾಲ ಧ್ಯಾನ ಮಾಡ್ತಾಯಿದ್ದೇನೆ. ಮತ್ತು ನಮ್ಮ ಆ ಅನುಭವದಿಂದ ನಮ್ಮ ಊರಿನಲ್ಲಿ ನನ್ನ ನಂತರ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಅವರ ಅನುಭವ ಆಗಲಿ ಅಂಥೇಳಿ ನಾನು ಒಂದು 20-20 ಪಿರಮಿಡನ್ನು ಕಟ್ಟಿಸಿದ್ದೇನೆ. ಅತ್ತಿಬೆಲೆ, ಆನೇಕಲ್ ತಾಲೂಕು, ಬಿದಿರುಗುಪ್ಪೆ. ಅಲ್ಲಿ ನಮ್ಮ ಸ್ಥಳ. ನಾನು ಒಂದು ಗೌರ್ಮೆಂಟ್ ಸಣ್ಣ ಉದ್ಯೋಗಿಯಾಗಿದ್ದೇನೆ. ನಮ್ಮ ಸ್ವಂತ ಊರು ಬಂದು ಗೌರಿಬಿದನೂರು. ಮತ್ತು ನಾನು ಇಲ್ಲಿ ಕೆಲಸದಲ್ಲಿರುವಾಗ ನಮ್ಮ ಫ್ರೆಂಡ್ ರಾಮಕೃಷ್ಣ ಮತ್ತು ವರಹಮೂರ್ತಿ ಅವರಿಂದ ನಾನು ಧ್ಯಾನದ ಪರಿಚಯ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಧ್ಯಾನ ಪ್ರಚಾರ, ಧ್ಯಾನದಲ್ಲಿ ಲಾಭಗಳು ತುಂಬಾ ಪಡ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲೇ ಧ್ಯಾನ ಕುಟುಂಬವಾಗಿದೆ. ನಮ್ಮ ಊರೆಲ್ಲ ಧ್ಯಾನ ಕೇಂದ್ರವಾಗಿ ಬೆಳೀತಾ ಇದೆ. ನನ್ನ ಮೆಸೇಜ್ ಏನಂದರೆ, ನಮ್ಮ ಊರಿನಲ್ಲಿ ಇವಾಗ ಧ್ಯಾನ ಕೇಂದ್ರ ಯಾವ ಥರ ಆಗಿದೆ, ಧ್ಯಾನದಿಂದ ಎಷ್ಟು ಲಾಭ ಆಗಿದೆ. ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಗಳಲ್ಲೂ ಒಂದೊಂದು ಪಿರಮಿಡ್ ಆಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ನನ್ನ ಭಾವನೆ.